ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಕಾಂಪೌಂಡ್ಗೆ ಕಾರೊಂದು ಗುದ್ದಿದಂತಹ ಘಟನೆ ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆದಿದೆ. ರಸ್ತೆ ಬದಿ ಪಾರ್ಕಿಂಗ್ ಮಾಡಿದ್ದ 2 ಬೈಕ್ ಮತ್ತು 1 ಕಾರು ಜಖಮಾಗಿದೆ. ಬಸವನಗುಡಿ ಸಂಚಾರ ಠಾಣಾ ವ್ಯಾಪ್ತಿಯ ವಾಸವಿ ರಸ್ತೆಯಲ್ಲಿ ನಡೆದಿರತಕ್ಕಂಥ ಘಟನೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪ್ರಣಯ್ ಜೈನ್ ಎಂಬುವರಿಗೆ ಸೇರಿದ ಕಾರು ಅಪಘಾತಕ್ಕೀಡಾಗಿದೆ. ಛತ್ತೀಸ್ಗಢ ರಾಜ್ಯದ ನೋಂದಣಿ ಹೊಂದಿರತಕ್ಕಂಥ ಕಾರಿದು. ಕಾರಿನಲ್ಲಿ ಚಾಲಕ ಮಾತ್ರ ಇದ್ದಿದ್ದು, ಬೇರೆ ಯಾರೂ ಕೂಡ ಇರಲಿಲ್ಲ. ಬಸವನಗುಡಿ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಚಾಲಕ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಆ ಥರ ಏನಾದರೂ ಇದ್ದರೆ ಮೆಡಿಕಲ್ ಮಾಡ್ತಾರೆ. 24 ಅವರ್ಸ್ ಒಳಗಡೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ್ರೆ ಆತ ಕುಡಿದಿದ್ದನಾ ಇಲ್ವಾ ಅಂತಕ್ಕಂಥದ್ದು ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆಯಿತು ಅಂತಂದರೆ ಅದಕ್ಕೆ ಬೇರೆ ರೀತಿಯ ಶಿಕ್ಷೆ, ಆತನ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡೋದು ಇವೆಲ್ಲ ನಡೆಯುತ್ತೆ. ಎರಡನೇದು, ಇದು ಛತ್ತೀಸ್ಗಢ ರಾಜ್ಯದ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಕರ್ನಾಟಕಕ್ಕೆ ರೋಡ್ ಟ್ಯಾಕ್ಸನ್ನು ಕಟ್ಟಿದಾರಾ ಇಲ್ವಾ, ಸುಮ್ಮನೆ ಓಡಿಸ್ತಾ ಇದ್ರಾ, ಇವೆಲ್ಲ ಒಂದೊಂದಾಗಿ ತನಿಖೆಗೆ ಬರುತ್ತೆ. ಬೇರೆ ರಾಜ್ಯದ ಗಾಡಿಗಳನ್ನ ಓಡಿಸ್ಬಿಡ್ಬೋದು ಸುಲಭವಾಗಿ. ಈ ಥರ ಆಕ್ಸಿಡೆಂಟ್ಗಳಾದಾಗ ಒಂದೊಂದೇ ವಿಚಾರಗಳು ತಗಲಾಕೋಬೇಕಾಗತ್ತೆ. RTO ದವರು ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ. ಬಟ್ ಈ ಅಪಘಾತ ಆಗಿರೋ ರೀತಿಯನ್ನು ನೋಡಿದ್ರೆ ಬಹುತೇಕ ಇದು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಅನಿಸುತ್ತೆ. ಹಾಗಾಗಿ ಇದು ಪೊಲೀಸರು ಈ ವಿಚಾರವನ್ನು ಗಂಭೀರವಾಗಿ ತಗೊಂಡಿದ್ದಾರೆ.